ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಡಾಬಾಗಳಲ್ಲಿ ಸಿಗುವ ಥರನೇ ಈಸಿಯಾಗಿ ನಾವು ಮನೆಯಲ್ಲೇ ಎಗ್ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಎಗ್ ರೆಸಿಪಿ ತುಂಬಾ ಇದೆ. ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಡಾಬಾಗಳಲ್ಲಿ ಸಿಗೋ ಥರನೇ ಎಗ್ ಮಸಾಲಾನ ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಈಗ ಇದು ಮಾಡೋದಕ್ಕೆ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಸುಮಾರು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು 2 ಲವಂಗ, 2 ಏಲಕ್ಕಿನ, ಒಂದು ಚಕ್ಕೆ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಡೆಗೆಲ್ಲ ಕಟ್ ಮಾಡ್ತಾರಲ್ಲ ಆ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು ದೊಡ್ಡ ಸೈಜ್ ಈರುಳ್ಳಿ, 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನೀವು ಸ್ಲೈಸಾಗೂ ಕಟ್ ಮಾಡ್ಕೋಬೋದು, ಈ ಥರ ಚಿಕ್ಕದಾಗೂ ಕಟ್ ಮಾಡ್ಬೋದು. ನಿಮಗೆ ಗ್ರೇವಿ ಥಿಕ್ನೆಸ್ ಯಾವ ಥರ ಬೇಕಂತ ನೀವು ಕಟ್ ಮಾಡ್ಕೊಳ್ಳಿ. ಇದೇ ಥರ ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿದ್ದೀನಿ. ಈ ಥರ ಗೋಲ್ಡನ್ ಕಲರ್ ಆದಮೇಲೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾನು 5 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಬೆಂದಮೇಲೆ ಅದನ್ನು ನೀವು ಚಾಕುವಿಂದ ಕಟ್ ಮಾಡ್ಕೋಬೋದು. ಒಂದು 4 ಭಾಗ ಹಾಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಉಪ್ಪು ಖಾರ ಹಿಡಿಬೇಕಲ್ವ, ಅದಕ್ಕೋಸ್ಕರನೇ. ಈರುಳ್ಳಿ ಚೆನ್ನಾಗಿ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಆದಮೇಲೆ ನೀವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ಸಿದೋಗುತ್ತೆ. ಮತ್ತು ಇದಕ್ಕೆ ನಾರ್ಮಲ್ ಖಾರದ ಪುಡಿ 1 ಟೀ ಸ್ಪೂನು, ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನು, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನು. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿನೇ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಜೀರಿಗೆ ಪೌಡರ್ ಒಂದು ಅರ್ಧ ಟೀ ಸ್ಪೂನು, ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲೆ ಇಂಗ್ರೀಡಿಯೆಂಟ್ಸು ಸ್ವಲ್ಪನೇ ಹಾಕ್ತಾ ಇರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಬೋದು, ಅಂದರೆ ಯಾವುದೇ ರೀತಿ ರುಬ್ಬೋ ಅವಶ್ಯಕತೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಮಿಕ್ಸಿಯಲ್ಲೂ ರುಬ್ಕೋಬೋದು ಅಥವಾ ಜಜ್ಜಿ ಕೂಡ ಹಾಕ್ಕೊಬೋದು. ನೋಡಿ, ಇವಾಗ ಇದನ್ನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಮೊಟ್ಟೆ ಹಾಕಿ ಮಾಡೋದು. ಯಾವಾಗೂ ಎಲ್ಲ ರೆಸಿಪಿಗೂ ಮೊಟ್ಟೆನ ಲಾಸ್ಟಲ್ಲಿ ಹಾಕಿ ನಾವು ಫಿನಿಷ್ ಮಾಡ್ತೀರಿ, ಆದರೆ ಇದನ್ನು ಮೊಟ್ಟೆ ಹಾಕ್ಕೊಂಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಯಿಸೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಟೊಮೊಟೊನ, ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ಕೊತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಆ ಥರ ಕಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ತೆಂಗಿನಕಾಯಿ ತುರಿಯೋದು ಬರುತ್ತಲ್ವ, ಅದರಲ್ಲಿ ಕೂಡ ನೀವು ಟೊಮೊಟೊನ ತುರ್ಕೊಬೋದು. ಆವಾಗ ಚಿಕ್ಕದಾಗಿ ಅದು ತುರಿದಿರುತ್ತೆ. ಆವಾಗ ನಿಮಗೆ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಕೊಡೋಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಸುಮಾರು ಅರ್ಧ ಕಪ್ ಆಗೋಷ್ಟು ಬರುತ್ತೆ. ಸೊ ಇದಕ್ಕೆ ಮೊಸರು ಇಂಗ್ರೀಡಿಯೆಂಟ್ಸು ಮೇಯ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಕೆಲವರು ಮೊಟ್ಟೆ ಇಷ್ಟಪಡಲ್ಲ ಅಂದರೆ ಸೊ ಟೊಮೊಟೊ ಹಾಕಿದ ಮೇಲೆ ಒಂಚೂರು ನೀರು ಹಾಕಿ ಇದನ್ನು ಕುದಿಸಿ ಫ್ರೈ ಮಾಡ್ಕೋಬೋದು. ಆದರೆ ಮೊಸರು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೊಸರು ಹಾಕಿದ್ರೆ ಒಡೆದೋಗುತ್ತೆ ಅಂತ ಕೇಳ್ತೀರಾ, ಖಂಡಿತ ಅದು ಒಡೆದೋದ್ರೂ ಅದನ್ನು ನಾವು ಮೊಸರು ಹಾಕೋವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಹಾಕಬೇಕು. ಈಗ ಇದಕ್ಕೆ ಫೈನಲ್ ಆಗಿ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಎಗ್ ಮಸಾಲ ಪೌಡರ್ ಇದ್ದರೆ ಯಾವುದೇ ಬ್ರ್ಯಾಂಡ್ದಾದ್ರೂ ಪರವಾಗಿಲ್ಲ, ಇದ್ದರೆ ಹಾಕ್ಕೊಳ್ಳಿ. ಗರಂ ಮಸಾಲ ಬದಲು ಅದನ್ನು ಹಾಕ್ಕೊಳ್ಳಿ. ಮತ್ತು ನಿಮಗೆ ಇದಕ್ಕೆ ಇನ್ನೊಂಚೂರು ನೀರು ಬೇಕಂದ್ರೂ ಕೂಡ ಹಾಕ್ಕೊಬೋದು. ಅದನ್ನು ನೀರು ಹಾಕ್ದಿರಾನೇ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಮಧ್ಯದಲ್ಲಿ ಒಂದು 2-3 ಸರಿ ಸೌಟಿಂದ ತಿರುಗಿಸ್ಕೊಡ್ತೀನಿ, ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಮೊಸರು ಹಾಕಿರೋದ್ರಿಂದ ನೀವು ಅವಾಗವಾಗ ಮಧ್ಯದಲ್ಲಿ ಸೌಟಿಂದ ತಿರುಗಿಸ್ತಾ ಇರಬೇಕು. ಇವಾಗ ಆಲ್ಮೋಸ್ಟ್ ಒಂದು 5 ರಿಂದ 6 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮಗೆ ಬೇಕಾಗಿರೋಂಥ ಒಂದು ಗ್ರೇವಿ ರೆಡಿಯಾಗಿದೆ. ಸೊ ಇದನ್ನು ನೀವು ಅನ್ನದ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಅದರಲ್ಲೂ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮತ್ತು ಇದಕ್ಕೆ ನೀವು ಬಟರ್ ಸಹ ಹಾಕಿ ಮಾಡ್ಬೋದು, ತುಪ್ಪದಲ್ಲೂ ಮಾಡ್ಕೋಬೋದು, ಬೆಣ್ಣೆ ಹಾಕಿ ಕೂಡ ಮಾಡ್ಕೋಬೋದು. ನಾನು ನಾರ್ಮಲ್ ಎಣ್ಣೆಯಲ್ಲಿ ಮಾಡಿದ್ದೀನಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಎಕ್ಸ್ಟ್ರಾ ಇದ್ರ ಜೊತೆಗೆ ಆಲೂಗಡ್ಡೆನ ಬೇಯಿಸಿ ಸಹ ಕಟ್ ಮಾಡಿ ದೊಡ್ಡ ಪೀಸ್ ಆಗಿ ಕೂಡ ಹಾಕ್ಕೊಬೋದು. ಮತ್ತು ಮೊಟ್ಟೆ ಕ್ವಾಂಟಿಟಿ ನೀವು ಇದಕ್ಕೆ ಇನ್ನೂ 3 ಮೊಟ್ಟೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ಈ ಮಸಾಲೆಗೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ನಾವು ಹಾಕಿರೋಂಥ ಮೊಸರು ಕೂಡ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ಮೊಸರು ಹಾಕೋವಾಗ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸೊ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಕಡಿಮೆ ಉರಿನಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸೊ ಇವತ್ತೊಂದು ಡಿಫ್ರೆಂಟಾಗಿ ಡಾಬಾಗಳಲ್ಲಿ ಸಿಗೋ ಥರನೇ ಎಗ್ ಮಸಾಲ ರೆಸಿಪಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.